ಮನೆ ಕಂದಾಯ ಕಟ್ಟಿ ಅಂದಿದ್ದಕ್ಕೆ ಅಧಿಕಾರಿಗೆ ಹಲ್ಲೆ ಮಾಡಲಾಗಿದೆ. ನೆಲಮಂಗಲ ನಗರಸಭೆ ಕಂದಾಯ ಅಧಿಕಾರಿಗೆ ಹಲ್ಲೆ ನಡೆಸಲಾಗಿದೆ. ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಹುಲಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ನರಸಿಂಹಮೂರ್ತಿ ನಾಗರಾಜ್ ಅವರಿಂದ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಅಧಿಕಾರಿ ಶಿವಣ್ಣಗೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಲ್ಲೆ ನಡೆಸಿದಂತಹ ಆರೋಪಿಗಳನ್ನ ನೆಲಮಂಗಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನರಸಿಂಹಮೂರ್ತಿ ನಾಗರಾಜ್ ಅವರಿಂದ ಹಲ್ಲೆ ಆಗಿರೋದು. ಅಧಿಕಾರಿ ಶಿವಣ್ಣಗೆ ಸದ್ಯ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಇನ್ನು ಹಲ್ಲೆ ಮಾಡಿದಂತಹ ಆರೋಪಿಗಳನ್ನು ನೆಲಮಂಗಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆ ಕಂದಾಯ ಕಟ್ಟಿ ಅಂತ ಹೇಳಿದ್ದಕ್ಕೆ ಅಧಿಕಾರಿಯ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಸದ್ಯ ಆರೋಪಿಗಳನ್ನು ನೆಲಮಂಗಲ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇಲ್ಲಿ ಮ್ಯಾನೇಜ್ ಮಾಡೋರು ನಾನು ರೆವಿನ್ಯೂ ಆಫೀಸರು CMC ನೆಲಮಂಗಲ. ನನ್ನ ಜೊತೆ ಬಿಲ್ ಕಲೆಕ್ಟ್ರು ಮತ್ತು ಆ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಎಲ್ಲ ಹೋದೋ. ಎಲ್ಲ ಕಡೆ ಹೊಸದಾಗಿ ಎಲ್ಲ ಮನೆಗಳು ಕಟ್ತಾ ಇರ್ತಾರೆ. ಟ್ಯಾಕ್ಸ್ ಕಟ್ಟಬೇಕು, ಆಮೇಲೆ ಲೈಸೆನ್ಸ್ ತಗೊಬೇಕು, ಬಿಲ್ಡಿಂಗ್ದು ಪ್ಲಾನು ಇವೆಲ್ಲ ತಗೋಬೇಕಲ್ವಾ. ಕೇಳಿದಾಗ ನೀವು ಯಾರು ಕೇಳೋಕ್ಕೆ ಅಂದರು. ಆಮೇಲೆ ನಾವು ಹಿಂಗೆ ಅಂದಿದ್ದಕ್ಕೆ ಕೊಡಿ ಡಾಕ್ಯುಮೆಂಟ್ ಏನಿದ್ದಕ್ಕೆ ಅಂದರೆ ತಗೊಂಬತ್ತೀವಿ ಅಂದರು. ಏನು ಅಷ್ಟೊತ್ತಿಗೆ ಕೇಳ್ಬಿಟ್ಟು ವಾಪಸ್ ಬರಬೇಕಾದ್ರೆ ಅವರು ಬಂದು ನನ್ನ ಎಳ್ಕೊಂಡು ನೀನು ಯಾರು ಕೇಳೋಕ್ಕೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೊಡೋದು. ಓಕೆ ಟ್ಯಾಕ್ಸು ಆಮೇಲೆ ಹೊಸ್ದಾಗ ಮನೆ ಕಟ್ತಾ ಇದ್ರಲ್ಲ, ಎಲ್ಲಪ್ಪ ಡಾಕ್ಯುಮೆಂಟ್ ಏನಿದೆ ಕೊಡ್ರಿ, ಟ್ಯಾಕ್ಸು ಕಟ್ಟಬೇಕು ನೀವು ನಗರಸಭೆಗೆ, ಪ್ಲಾನ್ ತಗೋಬೇಕು, ಲೈಸೆನ್ಸ್ ತಗೊಬೇಕು ಅಂತ ಕೇಳೋದಕ್ಕೆ ನೀವು ಯಾರು ಕೇಳೋದಕ್ಕೆ ಅಂತ ಬಂದು ಅವನು ನರಸಿಂಹಮೂರ್ತಿ, ನಾಗರಾಜ, ಆಮೇಲೆ ಇನ್ನೊಬ್ಬ ನರಸಿಂಹಮೂರ್ತಿ, 3 ಜನ. ನಾವು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಈ ಥರ ಇದು ಮಾಡಿದ್ದಾರೆ ಸರ್ ಮ್ಯಾನೇಜ್.